ಬಟ್ ಅನದರ್ 5 years ಹಾಂ, ಕೀರ್ತಿ ಪ್ಲಾನಿಂಗ್ಸ್ ಏನು? ಅನದರ್ 5 years ಕೀರ್ತಿ ಪ್ಲಾನಿಂಗ್ ಗೊತ್ತಿಲ್ಲ. ಕೋವಿಡ್ ಬಂದ್ಬಿಟ್ರೆ ಏನು ಮಾಡೋದು ಇನ್ನು ಮುಂದಿನ ತಿಂಗಳು? ಬರ್ದೇ ಇರಲಿ ತುಂಬ ಮುಂದಕ್ಕೆ ಹೋಗ್ಬಿಟ್ರಿ ನೀವು. ಇಲ್ಲ ಸೀರಿಯಸ್ಲಿ ನನಗೆ ಐಡಿಯಾನೇ ಇಲ್ಲ ಅದೆಲ್ಲ. ನನಗೆ ನಮ್ಮ ಚಾನಲಲ್ಲಿ ಅಟ್ಲೀಸ್ಟು ಪ್ರತಿ ವಾರ ಒಂದು ಇಂಟರ್ವ್ಯೂ ಹೋಗೋಷ್ಟು ನನಗೆ ಶಕ್ತಿ ಬರಬೇಕು. ಹಾಗಾದ್ರೆ ಎಷ್ಟು ದಿನಕ್ಕೆ ಒಂದ್ಸಲ ನಿಮ್ದು ಇಂಟರ್ವ್ಯೂ? ಹಂಗಿಲ್ವೇ ಇಲ್ಲ ನಾನು ಆ ಥರ ನಾಟ್ ಲೈಕ್ 15 days ಒಂದ್ಸಲನೂ ಅಂತಲ್ಲ, ಯಾವಾಗ ರೆಡಿ ಆಗುತ್ತೆ ಅವಾಗ. ಅಷ್ಟು ಹಂಗಾಗ್ತಾ ಇದ್ದೀನಿ. ಅದು ರೆಗ್ಯುಲರಾಗಿ ಕೊಡಬೇಕು. ಜನರ ಹತ್ರ ತುಂಬ ಬೈಸ್ಕೊಂಡಿದ್ದೀನಿ ಆ ವಿಚಾರದಲ್ಲಿ. ನಾನು ಜನರಿಗೆ ಸಾರಿ ಕೇಳ್ತೀನಿ. ಅದು ಹೌದು, ಅದೊಂಥರ ಹಿತಕರ ಹಿಂಸೆ. ಅವ್ರು ಹೇಳೋದು, ಏಯ್ ವಾರ ಆಗಕ್ಕೆ ಏನು ರೋಗ ನಿಂಗೆ ಅಂತಾರೆ. ಕೋಪನೇ ಬರಲ್ಲ. ಕಾಯ್ತಿದ್ದಾನೆ ಗುರು, ಯಾರೋ ಇಬ್ಬರು ಕಾಯ್ತಿದ್ದಾರೆ ಅನ್ನೋದು ಖುಷಿ ಅಲ್ಲ. ಸೊ ಹಂಗಂದ್ಬಿಟ್ಟು ಅವರಿಗೋಸ್ಕರ ಕೂತ್ಕೊಂಡು ಯಾರನ್ನೋ ಕರೆದು ಸುಮ್ಮನೆ ಏನೋ ಫಿಲ್ಲರಾಗಿ ಮಾಡಬಾರ್ದು ಅಂತ. ಬಟ್ ಕರೆದು ಮಾತಾಡ್ಸೋಕ್ಕೆ ತುಂಬ ಜನ ಇದ್ದಾರೆ. ಅವ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಮನಸ್ಥಿತಿ ಚೆನ್ನಾಗಿರ್ಬೇಕಲ್ವಾ, ಮೆಂಟಲಿ ರೆಡಿ ಇರಬೇಕು. ಓ ಇಲ್ಲ ಬಿಡು, ಇವತ್ತು ಮಲಗ್ಬೋಣ, ಇವತ್ತು ಮ್ಯಾಚ್ ಇದೆ, ಮ್ಯಾಚ್ ನೋಡ್ಬೋಣ, ಯುಗಾದಿ ಬಂತು, ಹೊಸದರ್ಗೆ ಬಂತು, ಅಲ್ಲೋಗ್ಬಿಡೋಣ ಇಲ್ಲೋಗ್ಬಿಡೋಣ, ಹಂಗಿದ್ದಾಗ ಕಷ್ಟ. ಅಟ್ ದ ಸೇಮ್ ಟೈಮ್ ರೇಷನ್ನು ಇಂಪಾರ್ಟೆಂಟು. ಯಾವುದೋ ಬೇರೆ ಬೇರೆ ಕೆಲಸ ಬರ್ತಾ ಇರುತ್ತೆ, ಬರಿಬೇಕಾಗತ್ತೆ, ಅದನ್ನು ಮಾಡ್ತಿರ್ತೀವಿ. ಸೊ ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ವಾರಕ್ಕೊಂದು ವೀಡಿಯೋ ಹಾಕಲೇಬೇಕು ಅನ್ನೋ ಹಠ ತೊಗೊಂಡು ಆ ಹಠದಲ್ಲಿ ಹಠ 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 ಹಾಡಲ್ಲಿ ಹಾಕೋಬೇಕು ನನಗೆ. ಬಿಲ್ಡಪ್ ಸಾಂಗು.